ಇನ್ನು ಕ್ಷೇತ್ರಕ್ಕೆ ಸರ್ಕಾರವೇ ಬರಲಿ, ಗೆಲ್ಲೋದು ಮಾತ್ರ ನಾನೇ ಅಂತ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಖಚಿತ ಅಂತ ಹೇಳ್ತಾ ಇರುವಂಥದ್ದು. ಈಗಾಗಲೇ ಅಶ್ವವೇಗ ನ್ಯೂಸ್ಗೆ ವೀರಣ್ಣ ಚರಂತಿಮಠ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕ್ಷೇತ್ರಕ್ಕೆ ಸರ್ಕಾರವೇ ಬರಲಿ, ಗೆಲ್ಲೋದು ಮಾತ್ರ ನಾವೇ. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವು ಖಚಿತ ಅಂತ ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ಗೆ ವೀರಣ್ಣ ಚರಂತಿಮಠ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬೈ ಎಲೆಕ್ಷನ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಬಿಜೆಪಿ ಅಭ್ಯರ್ಥಿ ಬೈ ಎಲೆಕ್ಷನ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿಗಾಗಿ ಮತದಾರರು ಬಿಜೆಪಿ ಪರ ನಿಲ್ತಾರೆ. ರಾಜ್ಯ ಸರ್ಕಾರವೇ ಕ್ಷೇತ್ರದಲ್ಲಿ ಬಂದು ಕುಳಿತರು ಅಷ್ಟೇ, ಯಾರೂ ಕೂಡ ಇಲ್ಲಿ ಗೆಲ್ಲೋದಿಲ್ಲ, ನಾವೇ ಗೆಲ್ಲೋದು ಅನ್ನುವಂಥ ರೀತಿಯಲ್ಲಿ ಹೇಳಿರುವಂಥದ್ದು. ಬಾಗಲಕೋಟೆ ಬೈ ಎಲೆಕ್ಷನಲ್ಲಿ ಬಿಜೆಪಿಗೆ ಗೆಲುವಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಮೆಡಿಕಲ್ ಕಾಲೇಜು ಘೋಷಣೆ ಗಿಮಿಕ್ ಪಾಲಿಟಿಕ್ಸ್ ಅನ್ನು ಮಾಡ್ತಾರೆ ಇವರು. ರೆಬಲ್ಗಳ ಪಕ್ಷಕ್ಕೆ ಕರೆತರೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಆದರೆ ಕಾಂಗ್ರೆಸ್ ಮಾಡುವ ತಂತ್ರ ಕೇವಲ ಚುನಾವಣೆ ಗಿಮಿಕ್ ಇದಲ್ಲ. ಕ್ಷೇತ್ರಕ್ಕೆ ಸರ್ಕಾರವೇ ಬರಲಿ, ಗೆಲ್ಲೋದು ಮಾತ್ರ ನಾವೇ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗಾಗಲೇ ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಅಶ್ವವೇಗ ನ್ಯೂಸ್ಗೆ ವೀರಣ್ಣ ಚರಂತಿಮಠ್ ಅವರು ಈಗಾಗಲೇ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ. ಮುಖ್ಯವಾಗಿ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಖಂಡಿತವಾಗ್ಲೂ ನಾವೇ ಗೆಲ್ತೀವಿ, ಸರ್ಕಾರವೇ ಬರಲಿ, ಸರ್ಕಾರವೇ ಬಂದರೂ ಸಹಿತ ಗೆಲ್ಲೋದು ಮಾತ್ರ ನಾವೇ ನೋಡಿ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ನೀಡಿರುವಂಥದ್ದು. ರಾಜ್ಯ ಸರ್ಕಾರದವರು ಈಗ ಮುಖ್ಯವಾಗಿ ಇಲ್ಲಿ ಏನು ಕಾಂಗ್ರೆಸ್ನವರು ಏನೇ ಒಂದು ಕಸರತ್ತನ್ನು ಮಾಡಿದ್ರು ಕೂಡ, ಮೆಡಿಕಲ್ ಕಾಲೇಜು ಘೋಷಣೆ ಗಿಮಿಕ್ ಪಾಲಿಟಿಕ್ಸ್ ಏನೇ ಮಾಡಿದ್ರು ಕೂಡ ಗೆಲ್ಲೋದು ಮಾತ್ರ ನಾವೇ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರಿಗೆ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಬನ್ನಿ, ಈಗ ಯುಗಾದಿಯ ಪಾಡ್ಯ ದಿನದಂದು ಬೇವು ಬೆಲ್ಲ ಜೊತೆಗೆ ಈ ಚುನಾವಣೆ ಯಾವ ತರ ಒಂದು ಬೇವು ಬೆಲ್ಲ ಆಗುತ್ತೆ ಬಿಜೆಪಿಗೆ ಅಂತ ಕೇಳೋಣ. ಏನು ಅಭ್ಯರ್ಥಿ ಆಗಿರುವಂತಹ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ್ ಅವರು ನಮ್ಮೊಂದಿದ್ದಾರೆ. ಅವರು ಮುಂದಿನ ಪ್ರಚಾರ ಯಾವ ತರ ಇರುತ್ತೆ, ಯಾವ ರೀತಿ ರಾಜತಂತ್ರಗಾರಿಕೆ ಮಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಯುಗಾದಿ ಪಾಡ್ಯ ಶುಭಾಶಯಗಳು. ಯುಗಾದಿ ದಿನದಂದು ನಿಮಗೆ ಶುಭ ಸುದ್ದಿ ಬಂದಿದೆ, ಅದಕ್ಕೆ ನಿಮಗೆ ಏನು ಅನಿಸ್ತಾ ಇದೆ? ಎಲ್ಲರಿಗೂ ಯುಗಾದಿ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ದಿನನ ಈ ಕ್ಯಾಂಡಿಡೇಟನ್ನು ಡಿಕ್ಲೇರ್ ಮಾಡಿದ್ದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೆ, ರಾಜ್ಯದ ನಾಯಕತ್ವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ಏನು ರಾಜತಾಂತ್ರಿಕತೆ ಅದು ಇದು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಈಗಾಗಲೇ ಇಲ್ಲಿ ಬಹಳಷ್ಟು ಜನರ ಮನಸ್ಸಿನಲ್ಲಿರುವಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಜನರ ಮನಸ್ಸಿನಲ್ಲಿದೆ. ಅದಕ್ಕೆ ಇಲ್ಲಿ ಹಿಂದುತ್ವ ಮತ್ತು ಬಿಜೆಪಿ ಎರಡು ಗೆಲ್ಲೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಸರ್, ಈಗ ನೀವು ಈ ಮತದಾನ ಅಂದ್ರೆ ಇದು ಏನು ನಾಮಪತ್ರ ಸಲ್ಲಿಕೆ ಯಾವಾಗ ಮಾಡ್ತೀರಿ, ಮತ್ತೆ ಆ ಸಂದರ್ಭದಲ್ಲಿ ಯಾರ್ಯಾರು ರಾಜ್ಯ ಮಟ್ಟದ ಮುಖಂಡರು ಬರ್ತಾರೆ? 23ನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆ ಇರ್ತದೆ. ಆ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಹಿಂದಿನ ಶಾಸಕರುಗಳಿರ್ತಾರೆ. ರಾಜ್ಯದಿಂದ ನಮ್ಮ ನಾಯಕರುಗಳು ಬರ್ತಾರೆ. ಇವತ್ತು ಘೋಷಣೆ ಆಗಿರೋದ್ರಿಂದ ರಾಜ್ಯದಿಂದ ಯಾರು ಬರ್ತಾರ ಅನ್ನುವಂಥ ಪಟ್ಟಿ ಬಂದಿಲ್ಲ. ಅವ್ರ ಪಟ್ಟಿ ಬಂದ ಮೇಲೆ ನಿಮಗೆ ತಿಳಿಸ್ತೇವೆ. ಈಗ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇನ್ನೂ ಘೋಷಣೆ ಆಗಿಲ್ಲ, ಆದ್ರೂ ಮೀಟರ್ ಕೂಡ ಮುಂದಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ರಾಜ್ಯ ಮಟ್ಟದ ಸರ್ಕಾರ ಅವ್ರ ಕೈಲಿ ಇರೋದ್ರಿಂದ ಅವರೆಲ್ಲ ಬಂದು ಇಲ್ಲೇ ಏನು ಆಡಳಿತ ವ್ಯವಸ್ಥೆ ವಿಫಲಗೊಳಿಸುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಅವ್ರು ಯಾರು ಬಂದ್ರು ಕೂಡ ಓಟ್ ಹಾಕೋರು ಮತದಾರರಲ್ಲ. ಆಡಳಿತ ಯಂತ್ರ, ಆಡಳಿತ ವ್ಯವಸ್ಥೆಯಲ್ಲಿರುವಂತವ್ರು ಯಾರು ಇಲ್ಲಿ ಮತದಾನ ಮಾಡಕ್ ಬರಂಗಿಲ್ಲ. 48 ತಾಸು ಮೊದಲ ಎಲ್ಲರನ್ನೂ ಇಲ್ಲಿ ಜಾಗ ಖಾಲಿ ಮಾಡಿಸ್ತಾರ. ಓಟ್ ಹಾಕೋರು ಮತದಾರರು. ಮತದಾರರಿಗೆ ಗೊತ್ತದ ಯಾವ ರೀತಿ ಓಟ್ ಹಾಕ್ಬೇಕು ಏನು ಅಂತ. ಯಾವ ಅನುಕಂಪನೂ ಇಲ್ಲ, ಅಲ್ಲೇನೂ ಇಲ್ಲ. ಬೇರೆ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಸರ್, ಈಗ ನೀವು ಮತದಾರ ಮುಂದೆ ಏನಂತ ಹೋಗ್ತಾ ಇದ್ರಿ, ಯಾವ ಕಾರಣಕ್ಕೆ ನಮಗೆ ಮತ ನೀಡಬೇಕಂತ ಹೇಳಿ ಮುಂದೆ ಹೋಗ್ತಾರೆ? ಬಿಜೆಪಿ ಅಭಿವೃದ್ಧಿ ಪರ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರಿ ಅಂತ ಯುದ್ಧ ಸಂದರ್ಭದಲ್ಲಿ ಯಾವ ರೀತಿ ಡೀಸೆಲ್, ಪೆಟ್ರೋಲ್, ಕ್ರೂಡ್ ಆಯಿಲ್, ಗ್ಯಾಸ್, ಯಾವ ರೀತಿ ಚೀನಕ್ಕೆ ಹೋಗುವಂತ ಹಡಗುಗಳು 9 ಹಡಗುಗಳು ಅರ್ಧ ದಾರಿಯೊಳಗೆ ತಿರುಗಿ ಭಾರತಕ್ಕೆ ಬರಾಕತ್ತಾವ, ಮಂಗಳೂರು ಏರ್ಪೋರ್ಟ್ಗೆ ಬರಾಕತ್ತಾವ. ಯಾವುದೇ ತೊಂದರೆ ಆಗಲಾರ್ದಂಗೆ ಇಡೀ ಜಗತ್ತಿನ ತುಂಬಾ ದೊಡ್ಡ ದೊಡ್ಡ ರಾಷ್ಟ್ರದವರು ಯುದ್ಧ ಮಾಡಕತ್ತಾರ. ಮೋದಿ ಅವರು ಇಲ್ಲಿ ಅಭಿವೃದ್ಧಿ ಮಾಡಕತ್ತಾರ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಬಾಗಲಕೋಟೆಗೆ ಮುಳುಗಡೆಗೆ ಇರ್ಬಹುದು, ಕಾಂಪೆನ್ಸೇಷನ್ ಕೊಡೋದ್ರಲ್ಲಿ ಇರ್ಬಹುದು, ಅಭಿವೃದ್ಧಿ ಮಾಡೋದ್ರಲ್ಲಿ ಇರ್ಬಹುದು, ಯಾವ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಅದಕ್ಕೋಸ್ಕರ ಅದನ್ನು ಮುಂದುವರಿಸಬೇಕಾದ್ರೆ ಬಿಜೆಪಿಗೆ ಓಟ್ ಕೊಡಬೇಕು. ಇದು ಸೆಮಿಫೈನಲ್, 28ರಂದು ಫೈನಲ್ ಅಂತ ಹೇಳಿ ನಾವು ಮತ ಕೇಳ್ತೀವಿ. ಅಂದ್ರೆ ಈಗ ಇತ್ತೀಚೆಗೆ ಏನು ಸರ್ಕಾರದವರು ಸಿಎಂ ಇರ್ಬೋದು, ಡಿಸಿಎಂ ಅವರು ಬಂದು ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡಿದ್ರು. ಜೊತೆಗೆ BTD ಅವರಿಗೆ ಒಂದು ಲಿಂಗಾಯತ ಅಭ್ಯರ್ಥಿ ನೇಮಕ ಮಾಡಿದ್ರು. ಈ ಮೂಲಕ ಇಲ್ಲೇ ಏನ್ ಮತದಾರ ಸಲುವಾಗಿ ಎತ್ತ ಮಾಡ್ತಿದ್ದಾರೆ ಏನಂತ ಅನಿಸ್ತಾ ಇದೆ ನಿಮ್ಗೆ? ನೋಡ್ರಿ, ಅವೆಲ್ಲ ಚುನಾವಣೆ ಗಿಮಿಕ್. ಅದರಿಂದ ಚುನಾವಣೆ ಸಲುವಾಗಿ ಮಾಡ್ಯಾರ. 10 ವರ್ಷದಿಂದ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡ್ತಾರ. 15ಕ್ಕೆ ಇಲೆಕ್ಷನ್ ಘೋಷಣೆ ಆಗುತ್ತೆ, 14ಕ್ಕೆ ಬಂದು ಅಡಿಗಲ್ಲ ಹಾಕ್ತಾರ. 15ನೇ ತಾರೀಕಿಗೆ ಅಧ್ಯಕ್ಷರನ್ನ ಘೋಷಣೆ ಮಾಡ್ತಾರ. ಅವ್ರಿಗೆ ಅಧಿಕಾರ ತಗೊಳಕ್ಕೂ ಅವಕಾಶ ಇರಂಗಿಲ್ಲ.
ನೀವೇ ಅದನ್ನ ಊಹಾಪೋಹ ಮಾಡ್ಕೋಬೇಕು ನೀವು. ಸರ್ ಇನ್ನೊಂದು ಸರ್ ಈಗೇನಂದ್ರೆ ಈಗ ಸರ್ ಈಗ ಬಿಜೆಪಿ ಪಕ್ಷದಲ್ಲಿ ಕೆಲವೊಂದು ಇನ್ನೂ ಭಿನ್ನ ಮತ ಇದಾವೆ. ಒಂದು ಮತ್ತೆ ಈಗ ನಿಮ್ಮ ಸೋದರು ಹಿಂದೆ ಸ್ಪರ್ಧೆ ಮಾಡಿದ ಸ್ವಲ್ಪ ಹಿನ್ನಡೆ ಆಗಿತ್ತು. ಈಗ ಅವರಿಗೆ ನೀವು ಸೆಳೆಯುವಂತ ಯತ್ನ ಮಾಡ್ತಿದ್ದೀರಿ. ಯಾರು ಸ್ಪರ್ಧೆ ಮಾಡೋದ್ರಿಂದ ನಮಗೆ ಹಿನ್ನಡೆ ಆಗಿಲ್ಲ. ನಾ ಪ್ರತಿಯೊಂದು ಚುನಾವಣೆ ನಿಂತಾಗ ಪಕ್ಷೇತರ ಅದಾರ. ಯಾವಾಗ ಪಕ್ಷೇತರ ಇಲ್ಲ ಹೇಳ್ರಿ? 2004ರಾಗೂ ಪಕ್ಷೇತರ ಅದಾರ, 2008ರಾಗೂ ಪಕ್ಷೇತರ ಅದಾರ, 2013ರಾಗೂ ಪಕ್ಷೇತರ ಅದಾರ, 18ರಾಗೂ ಪಕ್ಷೇತರ ಅದಾರ, 23ರಾಗೂ ಪಕ್ಷೇತರ ಅದಾರ. ಈ ಸಲ ನೀವು ಮತ್ತೆ ಅವರನ್ನು ಸೆಳೆಯುವಂತ ಯತ್ನ ಅದೇನಾದ್ರು ರಾಜ್ಯ ಮಟ್ಟದ ಮುಖಂಡ ಯಾರು ಪಕ್ಷಕ್ಕ ಏನದು ಗೌರವ ಕೊಟ್ಟು ಪಕ್ಷದ ಪರವಾಗಿ ತಮ್ಮ ತಪ್ಪು ಅರಿವಾಗಿ ಬರುವಂತವ್ರು ಯಾರದಾರ ಅವರಿಗೆ ರಾಜ್ಯ ಅಧ್ಯಕ್ಷರು ಕಾರಜೋಳ ಸಾಹೇಬರಿಗೆ, ಅರುಣ್ ಶಾಪುರ್ ಅವರಿಗೆ ಜವಾಬ್ದಾರಿ ಕೊಟ್ಟಾರ. ಅವ್ರ ಆ ಕೆಲಸ ಮಾಡ್ತಾರ. ಧನ್ಯವಾದ. ಇದು ಏನು ಅಭ್ಯರ್ಥಿ ಆಗಿರುವಂತ ವೀರಣ್ಣ ಚರಂತಿಮಠ ಅವರ ಮನದಾಳ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.